ಹಾಯ್ ಫ್ರೆಂಡ್ಸ್, ಈಗ ನೋಡ್ತಾ ಇರೋದು ಹಳ್ಳಿಕಾರ್ ಮಧ್ಯಮ ಯೂಟ್ಯೂಬ್ ಚಾನಲ್ಲು. ಈಗ ಇಲ್ಲೊಂದು ಜೊತೆ ತುಂಬ ಒಳ್ಳೆಯ ಜಾತಿ ಇರೋ ಕಡೆಯಲ್ಲಿ ಎತ್ತುಗೊಳ್ಳೋದು ದನಗಳಿವು. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಈಗ ಯಾವ ಊರು ಹಾಗೆ ಏನು ವಯಸ್ಸಾಗಿದೆ ಓಕೆ, ಹಾಗೆ ಎಲ್ಲೆಲ್ಲಿ ಪ್ರೈಸ್ ಮಾಡಿದ್ದಾವೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ವಿಡಿಯೋ ಕೊನೆವರೆಗೂ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸರ್, ನಿಮ್ಮ ಹೆಸರು? ಮನೋಜ್ ಗೌಡ. ಯಾವ ಊರು? ಮಳವಳ್ಳಿ ಟೌನ್. ಸರ್, ನಿಮ್ಮ ಇವು ದನಗಳು ಏನಲ್ಲವೇ? ಕಡೆಯಲ್ಲು ಅಂದರೆ ಎಂಟಲ್ಲಾಗಿದೆ. ಅಲ್ಲಿ ಏನು ಬೆಲೆಗೆ ತಂದ್ರಿ ನೀವು? ಇದು 120 ಜೊತೆ ಮಾಡಿರೋದು. ಆ ಕಡೆದು 1,35,000. ಇದು ಜೊತೆ ತಂದು ಒಂದು ಹೋಗ್ಬಿಡ್ತು, ಒಂದು 70ಕ್ಕೆ. ಅಂದರೆ ಇದು 120 ಜೊತೆ ಮಾಡಿರೋದು. ಅಲ್ಲ, ಕೆಲಸ ಎಲ್ಲ ಮಾಡ್ತೀರಾ? ಚೆನ್ನಾಗಿ ಮಾಡ್ತಾರೆ. ಏನೇನು ಕೆಲಸ ಮಾಡ್ತೀರಾ ಇದರಲ್ಲಿ? ಗದ್ದೆ ಕೆಲಸ, ಉಳೋದು, ಗಾಡಿ ಹೊಡಿಯೋದೆಲ್ಲ ಮಾಡ್ತಾರೆ. ನೀವು ಕಾಂಪಿಟೇಷನ್ಗೆ ಎಲ್ಲರೂ ಬಿಡ್ತೀರಾ? ಎಲ್ಲೆಲ್ಲಿ ಬಿಡ್ತೀರಾ? ಬಿಡುತ್ತಾರೆ. ಸಿಹಳ್ಳಿಲು ಪ್ರೈಸ್ ಆಯಿತು. ಅಂದರೆ ಇವೆಲ್ಲೆಲ್ಲಿ ಹೋಗೋ ಎಲ್ಲ ಕಡೆನೂ ಪ್ರೈಸ್ ಆಗಿದೆ. ಏನೇನು ಮೇವು ಕೊಡ್ತೀರಾ ಅವಕ್ಕೆ? ಒಣಹುಲ್ಲು, ಬೂಸ, ಅಕ್ಕಿ ನುಚ್ಚು, ಜೋಳದ ನುಚ್ಚು, ಹುಳಿ ನುಚ್ಚು. ಜಾತ್ರೆ ಟೈಮಲ್ಲಿ ಹಾಲು ಮೊಟ್ಟೆ ಎಲ್ಲ ಕೊಡ್ತೀರಾ? ಬೆಣ್ಣೆ ಎಲ್ಲ ಕೊಡ್ತೀರಾ? ಅಂದರೆ ನೀವು ಕೂಟ ಮಾಡೋರಲ್ಲ, ಏನು ನೋಡಿ ಕೂಟ ಮಾಡೋದ್ರಿ? ಸರ್, ಮುಖ ಅಂದರೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಅಂದರೆ ಏನೇನು ನೋಡ್ತೀರಾ ಅಂತ? ಒಂದೇ ಥರ ಮುಖ, ಕತ್ತು, ಜಾತಿ ಒಂದೇ ಥರ ಸೇರ್ಕೋಬೇಕು, ಬಣ್ಣ ಒಂದೇ ಥರ ಸೇರ್ಕೋಬೇಕು ಸರ್. ಬಣ್ಣ, ಜಾತಿ, ಆಮೇಲೆ ಹೈಟ್ ಎಲ್ಲ ಒಂದೇ? ಹೈಟು, ಜಾತಿ ಇವೆಲ್ಲ ನೋಡಿ ಒಂದೇ ಇರಬೇಕು. ಅವಾಗ ಕೂಟ ಮಾಡ್ತೀರಾ? ಆಮೇಲೆ ಇವು ಬಿಟ್ರೆ ಇನ್ಯಾವ ಸಾಕ್ತೀರಾ ನೀವು ದನಗಳು? ಸರ್, ಇವು ಐತೆ. ಸೀಮೆ ಹಸು ಏನಾದ್ರು ಸಾಕ್ತೀರಾ? ಆಯ್ತು ಸರ್, ಅವೊಂದು 3 ಐತೆ. ಅವು 3 ಸಾಕ್ತೀರಾ? ನಾಟಿ ಹಸು ಇತ್ತು, ಮಾರುವುದು. ಅಂದರೆ ಇವು ಶೋಕಿಗೆ ಮಡಿಕೊಳ್ತೀರಾ ಅಥವಾ ಏನಾರು ಈಟಿಗೆ ಕೊಡಿಸಿ ಕರು ಹಾಕ್ಸ್ತೀರಾ? ಕರುನು ಹಾಕ್ಸ್ತೀವಿ ಸರ್. ಕರುನು ಹಾಕ್ಸ್ತೀರಾ? ಅಂದರೆ ನೀವು ಯಾವ ಸೈಡ್ ಓರಿ ಕೊಡಿಸೋದು? ಓರಿ ಅಂದರೆ ಇಲ್ಲೇ ಮಳವಳ್ಳಿ ಇತ್ತಲ್ಲ, ಅದನ್ನೇ ಕೊಡ್ಸಿದ. ಮಳವಳ್ಳಿ ಅಂದರೆ ಯಾವ್ದು ಕೊಡ್ತೀರಾ? ಕೃಷ್ಣಂಗೆ ಕೊಡ್ಸಿದ. ಕೃಷ್ಣಂಗೆ ಕೊಡಿಸ್ತೀರಾ? ಅಲಸಳ್ಳಿ ಹಾಕಿದ್ದು ಕೊಡ್ಸ್ಕೊಬಂದಿದ್ವಿ. ಇನ್ನೊಂದು ಐತಿ, ಅಲಸಳ್ಳಿ ಹಾಕಿದ್ದೊಂದು ಕೊಡ್ಸ್ಕೊಬಂದಿದ್ವಿ. ಅದೊಂದು ಕರು ಊಟ ಐತಿ. ಕರು ಊಟ ಏನು ಕರು ಊಟ ಆಯ್ತದು? ಹೆಣ್ಗರು ಊಟ ಐತಿ. ಹೆಣ್ಗರು ಚೆನ್ನಾಗಿ ಹೊಡಿತದು? ಚೆನ್ನಾಗಿ. ಇವೇನಾದ್ರು ಸೇಲ್ ಮಾಡೋ ಐಡಿಯಾ ಇದೆ? ಸರಿ, ಕೊಡಲ್ಲ. ಅಂದರೆ ಏನು ವ್ಯಾಪಾರ ಹೇಳ್ತಿದ್ದೀರಿ ಈಗ? ಕೊಡೋದಿಲ್ಲ ಸರ್, ವ್ಯಾಪಾರ ಅಲ್ಲ, ವ್ಯಾಪಾರ ಏನು ಹೇಳಲ್ಲ. ಈ ವರ್ಷ ಜಾತ್ರೆ ಮಾಡ್ಬೇಕು ನಾವು. ಈ ವರ್ಷನೂ ಜಾತ್ರೆಗೆ ಹೇಳಿದ್ರು, ಕೊಡಲ್ಲ. ಅಂದರೆ ಪ್ರತಿ ವರ್ಷ ನೀವು ಜಾತ್ರೆಗೆ ಇರಲೇಬೇಕು ದನಗಳು. ಮನೇಲಿ ಎಷ್ಟು ಜೊತೆ ಮಡಗಿರ್ತೀರ ದನಗಳು? 2 ಜೊತೆ ಇರ್ತದೆ. 2 ಜೊತೆ ದನ ಅಂದರೆ ಎನಿ ಟೈಮ್ ಇರುತ್ತೆ. ಇವು ರೇಸಲ್ಲಿ ಏನಾದ್ರು ಪಾರ್ಟಿಸಿಪೇಟ್ ಮಾಡ್ತೀರಾ? ಸರ್, ಮಾಡ್ತೀವಿ. 2 ಹಾಕಿದ್ರು, ನಾವು ಹಾಕಲ್ಲ. ನಾನು ರೈಸ್ಗೆ ಹಾಕಲ್ಲ. ನೀವು ರೈಸ್ಗೆ ಹಾಕಲ್ಲ? ಇದು ಮಂಡ್ಯದಲ್ಲಿ ಹಾಕಿದ್ರು, ಅದು ಪಾರ್ಟಿಸಿಪೇಟ್ ಮಾಡಿದೆ. 2 ಮಾಡೈತೆ ಸರ್. 2 ಮಾಡೈತೆ. ಅಂದರೆ ನೀವೇನು ಮಾಡಲ್ಲ ಅಷ್ಟು? ಬರೀ ಜಾತ್ರೆ ಅಷ್ಟೇ. ಜಾತ್ರೆ ಕೆಲಸ ನಮ್ಮದು. ಶೋಕಿ ಕಾಂಪಿಟೇಷನ್. ಸರಿ, ಬರೆಗಳು ಹಾಕ್ಸಿದಿರಲ್ಲ, ಇದು ಏನು ರೀಸನ್ಗೆ ಹಾಕ್ಸೋದು ಅಂತ ಹೇಳ್ತೀರಾ? ಅವಾಗ ಅವರೇ ಹಾಕ್ತಿದ್ರು, ಸಿಕ್ಕಿದ್ರು ಚೆನ್ನಾಗಿ ಕಾಣಲಿ ಅಂತ. ಈಗ ನಾವು ಇದೊಂದು ಕಿತ್ತಲ್ಲ ಅಂದ್ಬಿಟ್ಟು ನಾವು ಈಗ ಹಾಕ್ಸ್ತಿದ್ವಿ. ಅಂದರೆ ರೀಸನ್ ಏನು ಗೊತ್ತಿಲ್ಲ, ಅಂದರೆ ಚೆನ್ನಾಗಿ ಕಾಣುತ್ತೆ ಅಂತ ಲುಕ್ಕಿಗೆ ಹಾಕ್ತಾರೆ. ಮಾಡುತ್ತೆ ಅವಾಗಲಿಂದ ಆಲೋಚನೆ. ಆಮೇಲೆ ಇದು ಕೊಂಬೆಲ್ಲ ಎಷ್ಟು ಲೆಂತ್ ಇದೆಯಲ್ಲ, ಇದು ಒರಿಜಿನಲ್ಲ ಅಥವಾ ಪ್ಯಾಚ್ ಹಾಕ್ಸಿರೋದು? ಅಷ್ಟು ಒರಿಜಿನಲ್ಲು, ಮಿಕ್ಕದೆಲ್ಲ ಪ್ಯಾಚ್ ಹಾಕ್ತೀರಾ? ಅಂದರೆ ಅದು ಪ್ಯಾಚ್ ಹಾಕ್ಸೋ ರೀಸನ್? ಎಲ್ಲ ಈಗ ಕಾಂಪಿಟೇಷನ್ ಬಂದಾಗ ಎಲ್ಲ ಹಾಕಿಸ್ತಿರ, ಅಂದರೆ ಲುಕ್ ಚೆನ್ನಾಗಿ ಕಾಣಲಿ ಅಂತ. ಅಂದರೆ ಅದೆಲ್ಲ ಎಲ್ಲಿಂದ ಬರ್ತಾರೆ ಮಾಡೋಕ್ಕೆ? ಅದು ಸರ್, ನಮ್ಮ ಪಾರ್ಟಿನ ಮಾರ್ಕಲ್ ಅವ್ರ ಬಂಗಿ ಅಂದರು. ಮಾರ್ಕಲ್ ಬಂಗಿ ಅಂದರೆ ಅದೆಲ್ಲ ಅವರೇ ಮಾಡೋದು, ಹೊರದು ಎಲ್ಲ ಮಾಡ್ತಾರೆ. ಈ ಗೇಟೆ ಮಾಡಿದ್ರು ಸರ್, ಈ ವಯಸ್ಸಲ್ಲಿ. ಈ ವಯಸ್ಸಲ್ಲಿ ಅಂದರೆ ಮುರಿದು ಮಾಡಿರೋದು? ಈ ಮಾಡಿರೋದು ಸರ್, ಕಡೆ ಬಿದ್ದ ಮೇಲೆ ಮಾಡಿರೋದು. ನನ್ನ ತಕ್ಕ ಬಂದಮೇಲೆ. ಅಂದರೆ ಏನು ಚಾರ್ಜ್ ಮಾಡ್ತಾರೆ ಅವಕ್ಕೆಲ್ಲ? ಏನು ಕೊಟ್ಟು ಸರ್, ಅಷ್ಟಿತ್ತು ಅಂತನಲ್ಲ. ಅಂದರೆ ಇಷ್ಟು ಅಂತ ಫಿಕ್ಸ್ ಏನಿಲ್ಲ? ಫಿಕ್ಸ್ ಏನು ಸರ್, ಎಲ್ಲ ಬೇಕಾದವ್ರು ಬಂದಾಗ. ಅಂದರೆ ತುಂಬ ಗೊತ್ತಿರೋರಾದರೆ ಅಷ್ಟೇನು ಹೇಳಲ್ಲ.
ಸರಿ ಸರ್ ಥ್ಯಾಂಕ್ ಯು.